ನಮ್ಮಮ್ಮನ್ ಕೊಂದವನ ವಂಶ ನಿರ್ವಂಶವಾಗೋಗ್ಬೇಕು. ಬೇಡ ರುದ್ರ, ಆತನ ಪಡಬೇಡ, ಆವೇಶ ಪಡಬೇಡ, ದುಡುಕ್ಬೇಡ. ರುದ್ರ, ನನ್ನ ಮಾತು ಕೇಳು. ನಮಸ್ಕಾರ ಸರ್. ಹಲೋ. ಏನ್ ವಿನೋದ್, ನೀವಿಬ್ರು ಬಹಳ ಜೋರ ಜಗಳ ಆಡ್ತಾ ಇದ್ದಾಗಿತ್ತು? ಇಲ್ಲ ಸರ್, ಬಾಯಾರಿಕೆ ಆಯ್ತು, ಎಳ್ನೀರು ಕುಡಿಬೇಕು ಅನ್ನಿಸ್ತು. ನಮ್ಮಿಬ್ರಲ್ಲಿ ಮರ ಹತ್ತೋದು ಯಾರು ಅನ್ನೋದ್ರ ಮೇಲೆ ಪ್ರೇಮ ಕಲಹ ನಡೀತಾ ಇತ್ತು. ಅಷ್ಟೇ ತಾನೇ? ಜಗಳ ಏನಿಲ್ವಲ್ಲ ಸರ್? ಜೀವಕ್ಕೆ ಜೀವ ಕೊಡೋ ಸ್ನೇಹಿತರು ನಾವಿಬ್ರು. ನಮ್ಮಿಬ್ಬರ ಮಧ್ಯೆ ಜಗಳ ಅಂದ್ರೇನು ಸರ್? ವೆರಿ ಗುಡ್. ನಿಮ್ಮಿಬ್ರು ಸ್ನೇಹ ಎಲ್ರಿಗೂ ಆದರ್ಶವಾಗಿರ್ಲಿ. ನಾನೇನ್ ಬರ್ಲಾ? ಎಳ್ನೀರು ಕುಡ್ಕೊಂಡು ಹೋಗಿ ಸರ್. ನೋ ಥ್ಯಾಂಕ್ಸ್. ದಾಸಪ್ಪ ನೀನು? ನನಗೆ ಬ್ಯಾಡಿ. ಯಾಕೋ ಸುಳ್ಳು ಹೇಳಿದ್ದು? ನಾನು ಹೇಳಿದ ಸುಳ್ಳ? ರುದ್ರ, ಈಗಲೂ ನಿನಗೆ ಬೇಕು ಅನ್ಸಿದ್ರೆ ನನ್ನ ಜೀವ ತಗೊಳ್ಳಿ. ಆದ್ರೆ ನನ್ನನ್ನು ಕೊಂದು ನೀನ್ ಯಾಕೋ ಜೈಲ್ಗೆ ಹೋಗ್ತೀಯ? ತಾಯವನ್ ಕೊಂದವ್ರು ಯಾರೇ ಆಗಿರ್ಲಿ, ಅವ್ರನ್ನ ಕಂಡು ಹಿಡಿದು ಅವ್ರ ಮೇಲೆ ಸೇರ್ ತೀರಿಸ್ಕೊಂಡು ನಾನೇ ಜೈಲ್ಗೆ ಹೋಗ್ತೀನಿ. ಆಗ್ಲಾದ್ರೂ ನಿನ್ ಮನ್ಸಿಗೆ ಸಮಾಧಾನ ಸಿಗತ್ತಾ? ಕಲ್ಲೇಶ, ನನಗೆ ಯಾಕೋ ಈ ವನವಾಸ? ಅಪ್ಪ, ಕಾಫಿ. ಕಾಫಿ ಪಾ. ನನಗೆ ಬೇಡ. ಕಾಫಿ ಪಾ. ನಂಗೆ ಇಷ್ಟ ಇಲ್ಲ. ಕಾಫಿ ತಗೋಪ್ಪ ಅಂದ್ರೆ. ನನಗೆ ಬೇಡ. ತಗೋಪ್ಪ ಕಾಫಿ. ಇದು ಕಾಫಿ ಯಾಕಪ್ಪ ಇವತ್ತು ಒಂಥರ ಇದೆಯಾ? ನಾವೊಂಥರಾನೆ. ಬೆಳಗ್ಗೆಗೊಂಥರ, ಮಧ್ಯಾಹ್ನಕ್ಕೊಂಥರ, ಸಂಜೆಗೊಂಥರ, ನಾಳೆಗೊಂಥರ, ನಾಡಿದ್ದಗೊಂಥರ, ಒಟ್ಟ ತಿಂತರ. ಅಯ್ಯಯ್ಯ, ನಿನ್ನ ಏನಾದ್ರೂ ಕೇಳಿದ್ರೆ ರಾಮಾಯಣನೇ ಶುರು ಮಾಡ್ರಿ. ಶುರುವಾಗೋದೇ ರಾಮಾಯಣದಾಗೆ, ಅದು ಕೊನೆ ಮುಟ್ಟೋದೇ ಮಹಾಭಾರತದಲ್ಲಿ. ಇವಾಗ ನಿಂಗೆ ಏನಾಗೈತೆ? ಆಗಿರೋದು 1, 2, 3, 4. ಏನಪ್ಪ ನೀನು? ತೊಂದ್ರೆ ಏನು ಅಂದ್ರೆ ಮಗ್ಗಿನ ಒಪ್ಪಿಸ್ಬಿಡ್ತೀಯ. ಹಂಗಲ್ಲಮ್ಮ. ಇನ್ನೆಂಗಪ್ಪ? 1, ಸೈಕಲ್ ಪಂಕ್ಚರ್ ಆಗೈತೆ. 2, ಸೈಕಲ್ ಪಂಪ್ ಕಳವಾಗೈತೆ. 3, ಆ ಕುಳ್ಳದ ಮ್ಯಾಗ ಕ್ವಾಪ. 4, ನಿನ್ನ ಮ್ಯಾಗ ಅನುಮಾನ. ನನ್ ಮೇಲೆ ಅನುಮಾನನ? ಏನಪ್ಪ ನೀನು? ಮನೆಯಲ್ಲೇ ನಿನ್ ಪೊಲೀಸ್ ಬುದ್ಧಿ ಚುರ್ಕಾದಂಗ್ ಕಾಣ್ತದೆ. ನನ್ ಜಾಯಮಾನನೇ ಹಂಗೆ. ಹಂಗಂತ ಮಗಳ ಮೇಲೆ ಅನುಮಾನ ಪಡೋದಾ? ನಮ್ ಕಾಕೇನೆ ಹಂಗಮ್ಮ. ನಿನ್ನಂತವ್ರು ನೋಡಿನೇ ಅನುಮಾನ ಪೆದ್ದರೋಗಮ್ ಅಂತ ಮಾತು ಉಟ್ಕೊಂಡಿದ್ದು. ಸೋರಾಯ್ತು. ಕಾರಣ ಇಲ್ದೆ ಅನುಮಾನ ಪಡಕ್ಕೆ ನನ್ನೇನು ಮುಟ್ಟಾಳ ಅಂತ ತಿಳ್ಕೊಂಡ್ಬಿಟ್ಟ. ಬೆಂಕಿ ಇಲ್ದೆ ಹೋಗಿ ಆಡ್ತದೇನೆ. ಹೀಗೆ ನೀನ್ ಎಲ್ರ ಮೇಗೋಳ ಅನುಮಾನ ಪಟ್ಟ ಕೂತ್ಕೋ. ಆಮೇಲೆ ನಿಮ್ ಆಫೀಸು ನಿನ್ನ ಅವಮಾನ ಮಾಡಿ ಮನೆಗೆ ಕಳಿಸ್ತಾರೆ. ನಾನಾಗಿರ್ಬೇಕು. ನಮ್ಮ ಆಫೀಸರು ತುಂಬಾ ಸ್ಟ್ರಿಕ್ಟು. ಒಸಿ ಒತ್ತಾಗೋದ್ರು ಸಸ್ಪೆಂಡ್ ಮಾಡಾಕ್ಬಿಡ್ತಾನೆ. ಕಲ್ಲೇಸ, ಸೈಕಲ್ ಪಂಕ್ಚರ್ ಆಗೋಗೋದಲ್ಲೂ ಅಷ್ಟು ದೂರ ಹೆಂಗೋಗ್ಲು ನಡ್ಕೊಂಡು? ನೀನ್ಯಾಕ್ ನಡ್ಕೊಂಡು ಹೋಗ್ಬೇಕು? ನೀನು ಸೀರು, ನಾನೋಗಿ ರಿಪೇರಿ ಮಾಡ್ಕೊ ಬರ್ತೀನಿ. ಎಲ್ ಮಾಡಿಸ್ತಿ? ಎಲ್ಲಿಂದ ಯಾಕೆ ಹೋಗ್ಬೇಕು? ಎದುರಿಗೆ ಇದ್ದಾನಲ್ಲ ಹುಣ್ಣಂಗಿ. ಚೋಚಿ ಬಿಡ್ತೀನಿ ನೋಡಿ. ಮನೆಯಲ್ಲ ಬಿದ್ದರು ನಾನೇ ಹೋಗ್ತೀನಿ.
ರಾಮು ಏನ್ ಮಾವ? ಏಯ್ ನೀ ನನ್ನ ಬಾವಾಗ ಅಂತ ಕರಿಬೇಡ. ಬೇಡ ಬಿಡು, ನೀನೇ ನನ್ನ ಅಳಿಯ ಅಂತ ಕರಿ. ಎಲ್ಲ ನನ್ನ ಪಂಪು. ಪಂಪು? ಯಾವ ಪಂಪು? ನನ್ ಪಂಪು. ನಿನ್ನ ಪಂಪು ನನ್ನ ಹತ್ರ ಬರುತ್ತೆ. ಎಲ್ ತೆಗಿ ನಿನ್ ಪಂಪ? ನೋಡ್ಕೋ. ನನ್ ಪಂಪೆ ಕೂದ್ಬಿಟ್ಟು ಬಣ್ಣ ಬದಲಾಯಿಸ್ಬಿಟ್ಟು ನಿನ್ ಪಂಪಲ್ಲ ಅಂದ್ರೆ ನಾನು ಒಪ್ಕೊಂಡ್ಬಿಡ್ತೀನ. ಪರವಾಗಿಲ್ವೇ? ಇಷ್ಟೆಲ್ಲಾ ಬುದ್ಧಿ ಇದ್ರು ನೀನ್ ಯಾಕೆ ದಫೆದಾರ ಆಗಿಲ್ಲ? ಅದಕ್ಕೆ ಅಲ್ವೇನೋ ಆಗ್ಲೂ ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಬೀಗದ ಕೈಗಳಿಗೋಸ್ಕರ ಕಷ್ಟ ಪಡ್ತಿರೋದು. ಹಂಗಾದ್ರೆ ನನ್ ಬಿಗದ್ಕೆ ಕತ್ತಿರೋದು ನೀನೇ. ಕದ್ದಿಲ್ಲ, ರಾಜಾರೋಷವಾಗಿ ತಕೊಂಡೋಗಿದ್ದೀನಿ. ಅಯ್ಯೋ, ಈ ವಿಷಯ ಮೊದ್ಲೇ ಹೇಳಿದ್ರೆ ಸಾವಿರಾರು ಬೀಗದ್ಕೆ ಕೊಡಿಸ್ತಾ ಇದ್ದೆ. ಎಲ್ಲಿ ಎಲ್ಲಿ ತೋರಿಸ್ತೀನಿ. ನಂಗೇನ್ ಕೊಡ್ತೀಯಾ? ನೀ ಕೇಳಿದ್ ಕೊಡಿಸ್ತೀನಿ, ಬೇಕಾದ್ ಮಾಡ್ಕೊ. ಕಲ್ಲೇಸ ಮಾವ 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 ಮಾವ. ಅಪ್ಪ ಅಪ್ಪ ತಗೊಳ್ಳಿಪ್ಪ ಬೀಗದ್ಕಾಯಿ, ಮನೆಯಲ್ಲೇ ಬಿಟ್ಟು ಬಂದಿದ್ರಿ. ಅದ್ಯಾಕೆ ಹಂಗ ನೋಡ್ತಿ? ನಿಂದೆ ಬೀಗದ ಕೈ, ನಾನ್ ತಗೊಂಡೋಗಿದ್ದು. ತಗೊಳ್ಳಿ ಪಂಪು. ಒಂದ್ಸಲಿ ಹೊಡ್ಕೊಂಡು ನೋಡ್ಕೊಳ್ತೀನಿ ನಂದೇನಾ ಅಂತ. ನೀವ್ ಅಲ್ಲಿ ನೋಡ್ಕೊಳ್ಳಿ, ನಾವಿಲ್ಲಿ. ಇನ್ನೊಂದೇ ಪಂಪ್ ನಿಮ್ದೆ, ನಮ್ಮದೇ. ವಿರೂಪಾಕ್ಷ, ವಿರೂಪಾಕ್ಷ. ನಿನ್ನಿಂದ ತುಂಬಾ ಉಪಕಾರ ಆಯ್ತು. ನಾನಿನ್ ಬರ್ತೀನಿ. ನಿನಗೆ ದೂರ ಕರ್ಕೊಂಡ್ ಬಂದಿದ್ದು ಸುಲಭವಾಗಿ ಬಿಡ್ಲಿಕ್ಕಲ್ಲ. ಅಂದ್ರೆ ಈಗ ಹೇಳು, ಯಾರು ಕಳ್ಸಿದ್ ನನ್ಗೆ? ವಿಕ್ರಮ್ ಅಂತ ಸುಳ್ಳು ಯಾಕೆ ಹೇಳ್ದೆ? ಅದನ್ನ ಕೇಳಕ್ ನೀನ್ ಯಾರು? ನಾನು ಯಾರು? ನಿನ್ನಪ್ಪ. ಯಾರು ಕಳ್ಸಿದ್ದು? ನಾನು ಕಳ್ಸಿದ್ದು ಯಾರು? ಯಾರು? ವಿಕ್ರಮ್. ಯಾರು ಕಳ್ಸಿದ್ದು? ಯಾರು? ಯಾರು? ಕಲ್ಲೇಸ ಎಲ್ಲಿ ಮುರಿದವರಪ್ಪ ಈ ಕಂಬಿನ? ಕಣ್ ಕಾಣಿಸಲ್ವಾ? ಬ್ಲೇಡ್ ಅಲ್ಲಿ ಕೂದವ್ರಿ. ಬರೋ ಬ್ಲೇಡ್ ಅಲ್ಲಿ ಕೂದಲೇ ಹೋಗಕ್ಕಿಲ್ಲ, ನೀನ್ ಬ್ಲೇಡ್ ತಗೊಂಡು ಕೊಯ್ದವ್ರೆ. ಬ್ಲೇಡ್ ಕೂದವ್ರ ಕಣಿಯ. ಸರ್, ನೀವ್ ಯಾಕೆ ಸರ್ ಯೋಚನೆ ಮಾಡ್ತೀರಾ? ಅವ್ರು ತಪ್ಪಿಸ್ಕೊಂಡ್ರು, ಹೋಗ್ಲಿ ಬಿಡಿ. ಹೋಗ್ಲಿ. ಎಲ್ಲೋಗ ಸರ್? ಊರ್ ಬಿಟ್ಟು ಹೋಗ್ತಾರಾ? ಹೋಗ್ಲಿ ಸರ್. ಅವ್ರ ಪಾತ ಅಂದ್ರೆ ಅಳ್ಕೂತಿರ್ಲಿ, ಅವ್ರ ಪಕ್ಕೆ ಮುರಿದು ಕುಕ್ಕೆ ತುಂಬ್ಕೊಂಡು ಬಂದು ನಿಮ್ ಮುಂದೆ ಕುಕ್ಬಿಡ್ತೀವಿ ಸರ್. ಕುಡ್ಕೊಂಡ್ ಕರ್ಕೊಂಬಂದು ಒಳಗಡೆ ಹಾಕಿದ್ರಲ್ಲ, ಅವನ್ ನಿಜವಾದ ರೌಡಿನ? For more updates, like, comment, subscribe to our channel.